ಇವತ್ತು ಸೇಮ್ ಇದೇ ಟ್ಯಾಂಕ್ ಅಲ್ಲಿ ಮತ್ತೆ ಇಲಿ ಬಿದ್ದು ಸೂಸೈಡ್ ಮಾಡ್ಕೊಳಕ್ ಅಂತ ಹೇಳಿ ಬಂದಿತ್ತು. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫೈನಲ್ ಇವತ್ತು ಮತ್ತೆ ಮೊಯ್ನ ಕಲ್ಚರ್ ನ ತರಿಸಿದೀನಿ. ಮೊಯ್ನ ಕಲ್ಚರ್ ಜೊತೆ ಒಂದ್ ಸ್ವಲ್ಪ ಫಿಶಸ್ ತರಿಸಿದ್ದೆ, ಗಪ್ಪಿಸು. ಅದೆಲ್ಲ ಪ್ರೀ ಬುಕಿಂಗ್ ಆಗಿತ್ತು, ಬರ್ಬೇಕಾದ್ರೆ ಪೂರ್ತಿ ಸೋಲ್ಡ್ ಔಟ್ ಆಯ್ತು ಕಂಪ್ಲೀಟ್ ಆಗಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಗಪ್ಪಿ ಫಿಶಸ್ ಇಂದ ಕ್ವಾಲಿಟಿ ಯಾವ ತರ ಇದೆ ಅಂತ ಹೇಳಿ. ಸೊ ಈ ಕ್ವಾಲಿಟಿ ಇರೋದಕ್ಕೆ ಬರ್ಬೇಕಾದ್ರೆ ಪೂರ್ತಿ ಸೋಲ್ಡ್ ಔಟ್ ಆಗಿದೆ ಆಲ್ಮೋಸ್ಟ್. ನೆಕ್ಸ್ಟ್ ಯಾವಾಗಾದ್ರೂ ಬಂದ್ರೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಮತ್ತೆ ಮೊಯ್ನ ಕಲ್ಚರ್ ಏನೋ ತರಿಸಿದೀನಿ, ಬಟ್ ಈ ಸರಿ ಕಲ್ಚರ್ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡ್ಬೇಕು. ಇಲ್ಲಿ ಫಸ್ಟ್ ಗೆ ಟ್ಯಾಂಕ್ ಸೆಟಪ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಹಾಗೆ ವಾಟರ್ ಕೂಡ ಒಂದ್ ಸ್ವಲ್ಪ ಬೇರೆದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಯಾವ ತರ ಬರುತ್ತೆ ಅಂತ ಹೇಳಿ ನಿಮ್ಗೆ ಆದಷ್ಟು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ನ ಕೊಡ್ತೀನಿ. ಹಾಗೆ ಇದು ನೋಡ್ತಾ ಇರ್ಬೋದು ಗುರು, ಬೆಳಗ್ಗೆ ಮತ್ತೆ ಹೋಗಿ ನೋಡ್ತೀನಿ ಇದೇ ಟ್ಯಾಂಕ್ ಅಲ್ಲಿ ಸೇಮ್ ಇದು 3ನೇ ಸರಿ ಇಲಿ ಬಿದ್ದಿರೋದು. 2 ಸರಿ ಬಿದ್ದಿರೋದೇನೋ ಸತ್ತೋಯ್ತು, ಇದು 3ನೇ ಸರಿ ನೋಡ್ತಾ ಇರ್ಬೋದು ಸ್ವಲ್ಪ ಜೀವ ಇದೆ. ಅದರಿಂದ ತಳ ಮಾಡದೆ ಹೋಗಿ ನೆಟ್ಟನ ತಗೊಂಬಂದು ಹೊರಗಡೆ ಹಾಕಿದೆ. ಈ ತರ ಇಲಿಗಳು ಮತ್ತೆ ಬೇರೆ ಪ್ರಾಣಿಗಳೆಲ್ಲ ಈ ತರ ನೀರ್ ಕುಡಿಯಕ್ ಅಂತ ಹೇಳಿ ಬರ್ತವೆ, ಬಟ್ ಸ್ಲಿಪ್ ಆಗಿ ಬೀಳುತ್ತೆ, ಅವಾಗ ಹೊರಗಡೆ ಬರಕ್ ಆಗಲ್ಲ. ನಾನು ಆದಷ್ಟು ಟ್ಯಾಂಕ್ನೆಲ್ಲ ಕವರ್ ಮಾಡಿ ಇಟ್ಟಿರ್ತೀನಿ, ಅದ್ರದ್ದು ಯಾವ ಸೈಕಲ್ ಗ್ಯಾಪಲ್ಲಿ ಹೋಗಿ ಬೀಳ್ತಾವೋ ಗೊತ್ತಾಗಲ್ಲ. ಮತ್ತೆ ಇವತ್ತು ನಮ್ದು ಫುಲ್ ಗೋಲ್ಡ್ ಗಪ್ಪೀಸ್ ಅಂತೂ ಹೆವಿಯಾಗಿ ಮರಿಗಳನ್ನ ಹಾಕಿತ್ತು. ಹೋಗಿ ಚೆಕ್ ಮಾಡಿದೆ, ಸುಮಾರಾಗಿ ಮರಿಗಳಿತ್ತು. ಸೊ ಅದಕ್ಕೆ ಎಲ್ಲದನ್ನು ಹಿಡಿದು ಸಪರೇಟ್ ಮಾಡಿದೆ. ಟೋಟಲ್ ಆಗಿ ಒಂದು 30+ ಬೇಬೀಸ್ ಇತ್ತು. ಅದನ್ನೆಲ್ಲ ಒಂದು ಗ್ರೋಯಿಂಗ್ ಟ್ಯಾಂಕ್ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಹಾಗೆ ಬ್ರೀಡಿಂಗ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡಿ. ಮತ್ತೆ ಉಳಿದಿರೋ ಫಿಶಸ್ ಇಂದ ಅಪ್ಡೇಟ್ ಎಲ್ಲ ಸದ್ಯದಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಇವಾಗಲೇ ಫಾಲೋ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.